ನಿನ್ನೆ ಸಾಯಂಕಾಲ ಮೊನ್ನೆ ಕಳ್ಸವ್ರೆ, ಬುಧವಾರ ಸಾಯಂಕಾಲ ಕಳಿಸಿದ್ರು. ಯಾರು? ಅವರೇ. ನಾನು ಕಂಪ್ಲೇಂಟ್ ಕೊಡ್ತೀನಿ, ನಮ್ಮ ಮಗ ಎಸ್ಕೇಪ್ ಎಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಾರೆ ಅಂತ ನಾನು ಇದು ಮಾಡಿದೆ. ಇಲ್ಲ ಸರಿ ಹಿಂಗೆಲ್ಲ ಗೊತ್ತಾಗಿದೆ ಅಂತ ನಮ್ಮ ಮಗಳು ಫೋನ್ ಮಾಡಿ ಹೇಳವನ ಯಾರಿಗ ಶ್ರೀನಿವಾಸ್ಗೆ, ನಾನು ಹಳ್ಳಿನ್ಗೆ ಹೇಳವಳೆ ಏನಂತ, ಹಿಂಗೆ ನಮ್ಮಪ್ಪ ನಮ್ಮ ಹುಡುಕ್ತಾವ್ರ ನನ್ನ ತಮ್ಮನ್ನ, ಹಿಂಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅವ್ರು ಸೂರ್ಯ ಶೆಟ್ಟಿಗ. ಯಾವತ್ತಿಂದ ಕಾಣ್ತಾ ಇರಲಿಲ್ಲ ನಿಮ್ಮ? ಇವನು 1.5 ತಿಂಗಳಿಂದ ಇವ್ರ ಕಡೆನೇ ಇದ್ದ, ಇವರೇ ಮಾಡ್ಕೊಂಡಿದ್ರು ಅವನ್ನ. ಶ್ರೀನಿವಾಸ? ಹಾಂ, ಶ್ರೀನಿವಾಸ ಅವರು ಇವರೇ, ನವೀನು ಇವರು ಮಾಡ್ಕೊಂಡಿದ್ರು, ಕರ್ಕೊಂಡೋಗಿ ಅವ್ರ ಹತ್ರ ಮಾಡ್ಕೊಂಡಿದ್ರು. ಅಲ್ಲಿ ಮಂಗಳೂರು ಅಲ್ಲಿ ಇಲ್ಲಿ ಅಂದ್ಕೊಂಡಿದ್ರಂತೆ, ಎಲ್ಲೋ ಹೈದ್ರಾಬಾದಾಗಿದ್ದಂತೆ, ಹೈದ್ರಾಬಾದಿಂದ ಕರ್ಕೊಂಬಂದವ್ರೆ. ಯಾವಾಗ? ಮೊನ್ನೆ. ಯಾವಾರ ಮಂಗಳವಾರ ಕರ್ಕೊಂಬಂದವ್ರೆ ಅಲ್ಲಿಂದ. ಮಂಗಳವಾರ ಕರ್ಕೊಂಬಂದು ಮಂಗಳವಾರ ಫೋನ್ ಮಾಡಿಸಿದ್ರು ನಂಗೆ, ನನ್ನ ಮಗನ ಎಲ್ಲಿದ್ದಿ, ಏನು ಅಂತ ಗೊತ್ತಿದ್ದಾರೆ, ಏನು ಫೋನ್ ಮಾಡ್ತೀಯ ಅಂದೆ. ಏಯ್ ನಮ್ಮನ್ನು ಡಬಲ್ ಗೇಮ್ ಮಾಡಬೇಡ, ಏನು ಎಲ್ಲ ಗೊತ್ತೇಳಿ ಸೂಳೆ ಮಗನೇ ನಮ್ಮನ್ನಕ್ಕೆ ಅಂತ ನನ್ನ ಬೈದ ಶ್ರೀನಿವಾಸು. ಆಮೇಲೆ ನಾನು ಹೇಳಿದೆ, ಏಯ್ ನನಗೆ ನನ್ನ ಮಗನ ನಾನು ಕೇಳ್ತೇನೆ, ಹಿಂಗೇನು ಯಾರ ಕೈಲ್ಲ ಅವ್ರಿಗೆ ಫೋನ್ ಮಾಡಿದ್ಕ, ಅವ್ರಿಗೆ ಫೋನ್ ಮಾಡಿದ್ದು ಒಂದ್ಸತಿ. ನೋಡಪ್ಪ ನಿನ್ನ ತಂಗಿ ನನಗೆ ಫೋನ್ ಮಾಡೋದು ಕೆಲಸ ಇಲ್ಲ, ನೀವು ಯಾಕೆ ಇದು ಮಾಡ್ತೀರಿ ಅಂದಕ್ಕೆ ಕೋಮಲ ಹಂಗಂದಿಟ್ಟಿಗೆ ಸರಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅಂದ್ಬಿಟ್ಟು ಬೈಕ ಕರ್ಕೊಂಬಂದು ಮನೆ ಹತ್ರ ಬಿಟ್ಟಂಗ್ಬಿಟ್ರು. ಆವಾಗ ನಮ್ಮನೆ ಹಿಂಸೆ ಮಾಡೋರು ಬಿಟ್ಟರು ಕರ್ಕೊಂಬಂದು. ಅವ್ರು ಬಿಟ್ಟಿರೋದು ಸೋಮವಾರನೂ ಮಂಗಳವಾರ ಬಿಟ್ಟವ್ರೆ ಮನೆ ಹತ್ರ ಕರ್ಕೊಂಡು ಬಿಡ್ತಾರೆ. ಹಾಂ, ಆವಾಗ ನಮ್ಮ ಹೆಂಗಸರು ಬೈದವಳೆ, ಎಲ್ಲ ನಾಳೆ ಬಿದ್ದು ಹೋಗ್ಬಿಡು, 2 ಮಕ್ಳು ತಾಯಿ ಬೇಕಾ ನಿಂಕ ಲೋಪರ್ ಸುಳೆ ಮಗನೇ, ಏನು ಬಾಳ್ಬೇಕು, ಬೇರೆ ಹುಡುಗಿ ಕರ್ಕೊಂಬಂದ್ರೆ ಮದುವೆ ಮಾಡ್ತಾರಲ್ಲ ನಾವು ಅಂತ ಬೈದು 2 ಡೇಟ್ ಹಾಕವಳೆ. ರಂಜಿತ್ ಏನು ಮದುವೆ ಮಾಡ್ಕೊಂಡಿಲ್ಲ, ಇನ್ನು ಚಿಕ್ಕ 24 ವರ್ಷ ಅವನ್ಕ. ಹಾಂ, ಇನ್ನೂ ಏನಿಲ್ಲ. ಆಮೇಲೆ ಅವ್ಳು ಸವಾಸ ಬೇಕಾ ಅಂತ ಬೈದ ಮೇಲೆ ಸರಿ ಅಂದ್ಬಿಟ್ಟು ಎದ್ಕೊಂಡು ಹೋಗೋನೆ. ಅವ್ನು ನವೀನೇ 1,000 ಕಾಸು ಕೊಟ್ಟವನು ಅವನ್ಕ. ನವೀನ್ ಯಾರು? ಇವರು ರಿಲೇಕ್ಷನ್ ಅವನು, ಈಗ ಶ್ರೀನಿವಾಸ್ ಅವ್ರ ರಿಲೇಕ್ಷನ್. ಅವರ ಅಮ್ಮನವಳಲ್ಲ, ಅವ್ರ ಅಮ್ಮನೂ ಅಣ್ಣನ ಮಗನಂತೆ, ಅವನು ಕೊಟ್ಟವನೇ. ಸರಿ ಅಂದ್ಬಿಟ್ಟು ಅಷ್ಟು ದೂರ ಹೋಗ್ಕೊಂಡೋದು. ಪಾರ್ಕ್ ಕಡೆ ಹೋದ್ಮೇಲೆ ಇವ್ನು ಕಿಡ್ನಾಪ್ ಮಾಡ್ಕೊಂಡು ತಿರುಗಿ ಎತ್ಕೊಂಡು ಹೋಗ್ಬಿಟ್ಟಾರೆ, ಅವರೇ ತೊಗೊಂಡು ಹೋಗ್ಬಿಟ್ಟಾರೆ. ನಾನು ಹೋಗ್ಬಿಟ್ಟು ರೋಡಾಗಿ ಹೋದರೆ ಕ್ಯಾಮ್ರಾಗಳವೆ, ಅಲ್ಲಿ ತೊಳಿತಿದ್ದಾರೆ, ಕಾರು ಪಾರ್ಕಿಂಗ್ ಆಗಿದೆ, ಅಲ್ಲಿ ಹೋಗಿ ಚೆಕ್ ಮಾಡಿದೆ. ಹೋಗಿದ್ರೆ ನಡ್ಕೊಂಡು ಹೋಗಿದ್ರೆ ಹಿಂಗೆ ಹೋಗ್ಬೇಕು, ಇಲ್ಲಿ ಹಿಂಗೆ ಹೋಗ್ಬೇಕು, ಇಲ್ಲಿ ಹಿಂಗೆ ಹೋಗ್ಬೇಕು, ದಾರಿ ಎಲ್ಲಿ ಹೋಗಿಲ್ಲ ಅವನು, ಇಲ್ಲಿ ಕಾಣಿಸಿಲ್ಲ. ಮತ್ತು ಹೋಗಿದ್ರೆ ಕಾರಾಗಿ ಎಲ್ಲಿ ಕಾಣಿಸ್ತದೆ, ಹೋಗಿರ್ಬೇಕು ಅವ್ನು ಸುಮ್ಮನೆ ಆಗ್ಬಿಟ್ಟೆ. ಇನ್ನೂ 2 ದಿನ ನೋಡೋಣ, ಬಂದರೆ ಆಮೇಲೆ ನೋಡೋಣ ಅಂದ್ಬಿಟ್ಟು ನಮ್ಮ ಮನೆಗೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಆಮೇಲೆ ಬುಧವಾರ ನೈಟೇ ಹೋಗುವಂಥ ಕ್ಯಾಬ್ ಬುಕ್ ಮಾಡಿ ಕಳಿಸ್ಬಿಟ್ಟವ್ರು ಅವನು. ಎಲ್ಲಿಗೆ? ನಮ್ಮ ಮನೆಗೆ ಹೋಗು, ನಿಮ್ಮ ಅಪ್ಪ ನಿಮ್ಮ ಹುಡುಕ್ತಾರೆ, ಭಯ ಬೀಳ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ ಅಂದ್ಬಿಟ್ಟು ಬುಧವಾರ ಕಳಿಸ್ಬಿಟ್ಟವ್ರೆ. ಬುಧವಾರ ಕಳಿಸ್ಮೇಲೆ ಬುಧವಾರ ಬಂದು ನಮ್ಮ ಮನೆಗೆ ಫೋನ್ ಮಾಡವನು ನೈಟು, ಎಷ್ಟು 2 ಗಂಟೆಗೆ ಏನೋ ಫೋನ್ ಮಾಡವನು. ಫೋನ್ ಮಾಡಿದಾಗ ನಮ್ಮ ಹೆಂಗಸರು ಬೈದ್ಬಿಟ್ಟವಳೆ, ಯಾರು ಎತ್ತ ಅಲ್ಲ ಅಂದರೆ ಕಟ್ ಮಾಡಿಬಿಟ್ಟಾನೆ, ನಮ್ಮ ಅಮ್ಮನ ಬೈತಾಳೆ ಅಂದ್ಬಿಟ್ಟು. ಆಮೇಲೆ ಪಾರ್ಕಾಗೆ ಬಿದ್ದಾವ ನಾವು ನೈಟೆಲ್ಲ, ಅಲ್ಲಿ ರೋಡ್ ಹತ್ರ, ಆ ಕಡೆ ನಮ್ಮ ಮನೆ ಹತ್ರ, ಆ ಕಡೆ ಪಾರ್ಕ್ಗಳೆಲ್ಲ ಇದ್ಬಿಟ್ಟಾನೆ ಬೆಳಗ್ಗೆ 5:15 ನಾನು ಡ್ಯೂಟಿಗೆ ಹೋಗೋಣ ಅಂತ ಕಂಪ್ನಿಗೆ ಹೋದರೆ ಕಂಪ್ನಿ ಹತ್ರ ಬಂದ. ಅಪ್ಪ ಅಂದ, ಯಾರು ಇಷ್ಟೊತ್ತ ಕತ್ಲೆನ ಹಿಂಗೆ ಕರಿತಾನೆ. ನಾನು ನೋಡಿದೆ, ಇವನು ಯಾಕೋ ಏನಾಯಿತು ಯಾಕೋ ಹಿಂಗೆ ಬಂದಿದೆ. ಅಪ್ಪ ಹಿಂಗೆ ನವೀನ್ ಹಣ್ಣು ಕಳಿಸ್ತಾ ನೈಟೇ ಬಂದೆ, ಮನೆ ಹತ್ರ ಬರೋಂತಿದ್ದೆ, ಅಮ್ಮನ ಸೇರ್ಸಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಇದ್ದೆ, ಈಗ ಬಂದೆ ಅಂದ. ಸರಿ ಇಲ್ಲಿ ಕುತ್ಕೋ, ನೀನು ಇಲ್ಲೇ ಕಂಪ್ನಿ ಹತ್ರ ಈ ಕಡೆ ಕುತ್ಕೋ, ನಾನು ಮೇಡಮ್ ಬರಲಿ, ಮೇಡಮ್ ಪರ್ಮಿಷನ್ ತೊಗೊಂಡು ಬರ್ತೀನಿ, ಕರ್ಕೊಂಡೋಗ್ತೀನಿ ಮನೆಗೆ, ಏನೋ ಮಾತಾಡ್ತೀನಿ ಹೇಳ್ತೀನಿ ಅಂದ್ಬಿಟ್ಟು ಹೋಗಿ 11 ಗಂಟೆ ಹೊತ್ತು ಮೇಡಮ್ ಬಂದು, ಮೇಡಮ್ ಹತ್ರ ಎಲ್ಲ ಲೀವ್ ಫಾರಮ್ ಬರ್ಸ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ಬಂದೆ. ಆಚೆಗೆ ಬಂದು ಇವ್ನು ಕರ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋದ್ರೆ ನಮ್ಮ ಹೆಸರು ಸೇರಿಸಲ್ಲ ಅಂತ ಹೇಳಿದ್ರು. ಮನೆಗೆ ಬೇಡ, ಇಲ್ಲೇ ಇರಪ್ಪ ಅಂದ್ಬಿಟ್ಟು ಪಾರ್ಕಾಗಿ ಕುಂಡಿಸ್ಬಿಟ್ಟು ಊಟ ತಗೊಂಬಂದು 1 ಪ್ಲೇಟ್ ಊಟ ತಿನ್ನೋ ಇಲ್ಲೋ ಸುಸ್ತಾಗವನೇ ಅಂದ್ಬಿಟ್ಟು ಹೋಟ್ಲಾಗ 1 ಪ್ಲೇಟ್ ಊಟ ಕಟ್ಸ್ಕೊಂಡ್ಬಂದು 2 ಲೀಟ್ರ್ ನೀರು ತೊಗೊಂಡೋಗಿ ಕೊಟ್ಟು ತಿಂದಾದ್ಮೇಲೆ 4:30 5 ಗಂಟೆ ಗಂಟೆ ಅಲ್ಲೇ ಇಟ್ಕೊಂಡಿದ್ದೆ. ಯಾವತ್ತು? ನೆನ್ನೆ ಇಲ್ಲ ಅಣ್ಣ, ಮೊನ್ನೆ ಬುಧವಾರ. ನೆನ್ನೆ ಗುರುವಾರ ಅಲ್ಲ ಇವತ್ತು. ನೆನ್ನೆ ಕುಂಟಿಸ್ಕೊಂಡಿದ್ದೆ. ಆಮೇಲೆ ಏನು ಮಾಡಿದೆ, 5 ಗಂಟೆ ಮೇಲೆ ಇಲ್ಲೆಲ್ಲಿ ಮನೆಗೆ ಬೇಡ, ಇಲ್ಲೆಲ್ಲಿ ಬೇಡ, ಏನು ಪಾರ್ಕಲ್ಲಿ ಎಲ್ಲಿ ಇಟ್ಟಬೇಡ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಕರ್ಕೊಂಡೋಗಿ ಇರ್ತೀನಿ. ಅವ್ನಿಗೆ ಹೇಳಿದೆ, ನೋಡಿ ಇವ್ನು ಫೋನ್ ಮಾಡ್ತಾನೋ ಮೆಸೇಜ್ ಮಾಡ್ತಾನೋ ಏನು ಮಾಡ್ತಾನೋ ಗೊತ್ತಾಗಬೇಕು, ಇವ್ನು ಫೋನ್ಗೇನೇನು ಕೊಡಬೇಡ್ರಿ, ಇವತ್ತು ಇಲ್ಲಿ ಇಕ್ಕೊಳ್ರಿ, ಇವತ್ತು ನೈಟು, ನಾಳೆ ನಾನು ಕರ್ಕೊಂಡು ಹೋಗ್ತೀನಿ ಇವನ್ನ ಅಂದ್ಬಿಟ್ಟು ನೈಟ್ ಅಲ್ಲಿ ಇಕ್ಕಿದೆ. ಆಮೇಲೆ ನವೀನು ನಿಮ್ಮ ಫ್ರೆಂಡ್ ಮನೆ ಅಲ್ಲೇ ನಾಯಕನಹಳ್ಳಿಯಲ್ಲಿ ಪಕ್ಕದಾಗೆ ಕೆಲ್ಸಕ್ಕೆ ಬರ್ತಾರಲ್ಲ ಈ ಫ್ರೆಂಡ್ಶಿಪ್ಪು, ಅಲ್ಲಿ ಇವ್ರ ಮನೆಗೆ ಇಲ್ಲಿ ಅಂದ್ಬಿಟ್ಟು ಅವತ್ತು ನೈಟ್ ಅಲ್ಲಿ ಇಕ್ಕಿದೆ. ಇಕ್ಬಿಟ್ಟು ನಾನೇ ಇದೆ ಮನೆ ಮನ್ಕೊಂಡಿದ್ದೆ. 2 ಗಂಟೆ ಕರೆಕ್ಟ್ 1:15 ನಮ್ಮ ಮಗಳು ಫೋನ್ ಮಾಡೋಣ, ಯಾರು ಶ್ರೀನಿವಾಸನು ನವೀನು ಇವರೆಲ್ಲ ಬಂದವರು. 1:15 ನಮ್ಮ ಮನೆ ಹತ್ರ 2 ಬಂದ್ಬಿಟ್ಟು ನಮ್ಮ ಮಗಳು ಫೋನ್ ಮಾಡಿ ಬಾಗಿಲು ತೆಗೆದವಳೆ. ನಮ್ಮ ಬಂದು ನಮ್ಮ ಹೆಂಗಸರು ಎಬ್ಬಿಸ್ತಾಳೆ, ನಮ್ಮ ಹೆಂಗಸರು ನನ್ನ ಎಬ್ಬಿಸ್ಲು, ಹಿಂಗೆ ಬಂದವು ನೋಡು ಅಂತ. ಹೋಗಿ ನೋಡಿದೆ, ಯಾಕೆ ಅಂದೆ, ನಿನ್ನ ಮಗನ ಎಲ್ಲಿಕ್ಕಿದೆ, ಸುಳೆ ಮಗನೇ ನಮ್ಮನ್ನ ಎಲ್ಲಿಕ್ಕಿದೆಯೋ ನಿನ್ನ ಮಗನ ಅಂದ. ಆಮೇಲೆ ಯಾಕೆ ಇವ್ನು ನವೀನ್ ಬಂದಿದ್ದಲ್ಲ, ಅವ್ನು ಬಂದಿದ್ದ ಅಂದರೆ ಹೇಳ್ತಾ ಇರಲಿಲ್ಲ, ನವೀನ್ ಬಂದಿದ್ದಲ್ಲ ಯಾಕಪ್ಪ ಅಂದ. ನಿನ್ನ ಮಗನ ಎಲ್ಲಣ್ಣ ಇಕ್ಕಿದೆಯಾ ಅಂದ. ಅಣ್ಣ ತೋರಿಸ್ತೀನಿ ಬಾ, ನೀನು ಬಂದಿದೆಯಾ, ನಿನ್ನ ಮೇಲೆ ನಂಬಿಕೆ ಮೇಲೆ ಹೇಳವ, ನಾನು ತೋರಿಸ್ತೀನಿ ಬಾ ಅಣ್ಣ ಅಂದ್ಬಿಟ್ಟು ಕರ್ಕೊಂಡು ಅವ್ರ ಜೊತೆಗೆ ಕಾರಾಗ ಹೋಗ್ಬಿಟ್ಟು ಅವ್ರ ಮನೆಗೆ ಕರೆದು ಎಬ್ಬರಿಸಿ ಕರೆಸ್ದೆ. 2 ಕಾರ್ ಎತ್ಕೊಂಡ್ಬಂದಿರು, 8 ಜನ ಬಂದಿರು. ಕರೆಸ್ದೆ ಬಂದ. ಅವನ ಅಮ್ಮನ ಅವನು ಏನೋ ವಿಕ್ರಮ್ನು ಅವರೆಲ್ಲ ಎಲ್ಲವರು
ಅವರೆಲ್ಲ ನಂಗೆ ಅವಾಜ್ ಹಾಕವ್ರೆ, ಅವ್ನ ಅಮ್ಮನ ಬಾರ ಹಿಂಗೆ ಗಂಡ್ಸವ್ರು ಹಂಗೆ ಹಿಂಗೆ ಗಂಡು ನಮ್ಮನ ಅಂತ ಬೈದರು, ಬಾರ ಅವ್ರ ಮನೆ ತೋರಿಸ್ಬಾರೋ ಅಂತ ಬಂದು ನಮ್ಮನ್ನು ಇವನೇ ತಗೊಂಡು ನಡಿ ಹಂಗೆ ಅಂದ ಅವನು ಯಾರು ನಳ್ಳಿನು. ಪಾಪ ಆತನೇನು ಮಾಡೋನು ಬಿಡೋ ಅಂದ್ಬಿಟ್ಟು ಅದು ಯಾರೋ ಒಂದಕ್ಕೆ ಅಲ್ಲಿ ಬಿಟ್ಬಿಟ್ಟು ನಾನು ರೋಡಾಗ ಇಲ್ಲಿಂದ ನಡ್ಕೊಂಡು ಒಂದು ಅಷ್ಟು ಹೋದೆ ಮನೆಗೆ, ನಡ್ಕೊಂಡೇ ಹೋದೆ. ನಿಮ್ಮ ಮಗನ ಜೊತೆ ಕರ್ಕೊಂಡು ಹೋದ್ರಾ? ನನ್ನ ಮಗನ ಅವ್ರ ಜೊತೆಗೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ನೈಟ್ ಕಳಿಸಿಲ್ಲ ಮನೆಗೆ. 5 ಗಂಟೆಗೆ ಫೋನ್ ಮಾಡಿದೆ, ಕರ್ಕೊಂಡೋದ್ರಲ್ಲ ಕಳಿಸಿಲ್ಲ ಏನಾಯಿತು ಅಂತ, ಎತ್ತಿಲ್ಲ ಫೋನು. 9 ಗಂಟೆಗೆ ಫೋನ್ ಮಾಡಿದೆ ಎತ್ತಿಲ್ಲ, 8 ಗಂಟೆಗೆ ಫೋನ್ ಮಾಡಿದೆ ಎತ್ತಿಲ್ಲ, 11 ಗಂಟೆಗೆ ಫೋನ್ ಮಾಡಿದೆ. ಆವಾಗ 11:15 ಫೋನ್ ಎತ್ತ. ಯಾರು ನವೀನ್ ನಂಬರ್, ಅವ್ನ ನಂಬರ್ ಇವಾಗ ಜೋಬಾಗ ಐತೆ, ಅವ್ನ ಫೋನ್ ನನ್ನ ಫೋನಾಗೆ ಇದೆ. ಆವಾಗ ಆ ಫೋನ್ ಮಾಡೋಕ್ಕೆ ಎತ್ತ 11:15. 11:15 ಬಿಟ್ಟು ಯಾಕಣ್ಣ ಅಂದ, ಎಲ್ಲಪ್ಪ ಫೋನ್ ಮಾಡಿದೆ ನೈಟ್ ಕರ್ಕೊಬಂದು ಅಂದರೆ ಬಂದಿಲ್ಲ ಏನು ಎತ್ತ ಅಂದ. ಇಲ್ಲ ಅಣ್ಣ ಎಲ್ಲಿ ಹೋಗಿಲ್ಲ ಅವನು, ಸೇಫ್ಟಿಗೆ ಅವನೇ, ನನ್ನ ಹತ್ರ ಅವನೇ, ನಾನೇ ಮಾಡ್ಕೊಂಡಿದ್ದೀನಿ ಅಂದ. ಕೊಡಲೇನಣ್ಣ ಅವನು ಅಂದ, ಕೊಡೋ ಮಾತಾಡ್ತೀನಿ ಅಂದೆ. ಕೊಟ್ಟ, ಮಾತಾಡಿದೆ, ಯಾಕೋ ಬಂದಿಲ್ಲ ಏನಾಯಿತು ಅಂತ. ಎಷ್ಟೊತ್ತಲ್ಲಿ ನೆನೆ ಮಾತಾಡಿದ್ದು? ಇವತ್ತು ಬೆಳಗ್ಗೆ ಬೆಳಗ್ಗೆ 11 ಗಂಟೆಗೆ. ಇಲ್ಲಪ್ಪ ಇಲ್ಲೇ ಇದ್ದೀನಿ, ನವೀನ್ ಜೊತೆಗಿದ್ದೀನಿ, ನವೀನ್ ನಾನು ಅವನೇ, ಏನು ಭಯ ಇಲ್ಲ, ಅವ್ರು ಕಳಿಸ್ಕೊಟ್ಟು ನಾನು ಬರ್ತೀನಪ್ಪ, ಬಂದು ಫೋನ್ ಮಾಡ್ತೀನಿ ಈಗ ಅಂದ. ಸರಪ್ಪ ಆಯ್ತು ಅಂದ್ಬಿಟ್ಟು ನಾನು ಇಕ್ಬಿಟ್ಟೆ. ಅವನು ಗ್ಯಾರಂಟಿ ಹೇಳ್ದ, ಅವನು ನಾನು ಇದು ಮಾಡ್ದೆ ಅನ್ನಲ್ಲ, ಸರಿ ಅಂದ್ಬಿಟ್ಟು ಅವನ ಮೇಲೆ ನಂಬಿಕೆ ಹಾಕ್ಬಿಟ್ಟು ಇಕ್ಬಿಟ್ಟೆ. ತಿರ್ಗಾ ನಮಗೆ ಸರ್ ಫೋನ್ ಮಾಡವಳೆ ನವೀನ್ಕ ಫೋನ್ ಮಾಡಿದಾಗ, ನಿಮ್ಮ ಮಗ ನಾವು ಏನೇನು ಕೇಳ್ತಾ ಇಲ್ಲ, ಅಲ್ಲಿ ಹೊಸರೋಡಾಗಿ ಬಿಟ್ಟಿದ್ದೀವಿ ನಿಮ್ಮ ಮಗನ, ನಮ್ಮ ಮಾತು ಕೇಳಿಲ್ಲ ಅವಳೇ ಬೇಕು ಅಂತ ಹೋಯ್ತವನೆ, ಅದಕ್ಕೆ ಹೊಸರೋಡಿಗೆ ಇಳಿಸ್ಬಿಟ್ಟೆ. ಯಾರು ಕೋಮಲನ? ಅಲ್ಲ ಇವನ್ನ ನಿಮ್ಮ ಮಗ ಕೋಮಲ ಬೇಕು ಅಂತ ಇದ್ದ. ಕೋಮಲ ಬೇಕು ಅಂತ ಹೋಯ್ತಾ ಇದ್ದ, ನಾನು ಅದಕ್ಕೆ ಇಲ್ಲಿ ಇಳಿಸ್ಬಿಟ್ಟೆ, ಕಾಸು ಕೊಡೋಕೆ ಹೋದ್ರೆ ಇಸ್ಕೊಂಡಿಲ್ಲ, ಹೊಸರೋಡಿಗೆ ಬಿಟ್ಬಿಟ್ಟಿದ್ದೀನಿ ನಾನು, ಐವರ್ನಾಗ ಇಳಿದ್ಬಿಟ್ಟು ಹೋಯ್ತೀನಿ ಅಂತ ನವೀನ್ ಹೇಳಿದ್ದು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದೆ ಅಂತ ಹೇಳ್ದೆ. ಅವನ ಕಾಸು ಇರಲಿಲ್ಲ, 40 ರೂಪಾಯಿ ಇತ್ತು, ಕಾಸು ಕೊಡೋಕೆ ಹೋದ್ರೆ ತಗೊಂಡಿಲ್ಲ, ಸಾಕು ನಾನು ಹೋಯ್ತೀನಿ ಬಿಡೋಣ ಅಂತ. 1 ವಾರಾಗ ಅಷ್ಟು ಬೇರೆ ಹಿಂಗಾಯ್ತದ ಹಂಗಂತಂದು. ಆಮೇಲೆ ನಮ್ಮ ಹೆಂಗಸರು ಫೋನ್ ಮಾಡ್ಬಿಟ್ಟು, ನೋಡಿ ನಿಮ್ಮ ಮಗನ ಈ ಥರ ಕೇಳ್ತಾವನಂತೆ, ನಿಮ್ಮ ಮಗನ ಬುದ್ಧಿ ಹೇಳು ಅಂತ ನನಗೆ ಹೇಳ್ದು. ತಿರ್ಗಿ ನಾನು ಫೋನ್ ಮಾಡಿದೆ, ರಿಟರ್ನ್ ಫೋನ್ ಮಾಡಿದೆ, ಬಿಸಿ ಬಂತು ಎತ್ತಿಲ್ಲ. ತಿರ್ಗಿ ಎತ್ತ ಫೋನು, ಏನಪ್ಪ ಸಮಾಚಾರ, ಏನು ಮಾಡ್ತಾವೆ ನಾನು? ಅಣ್ಣ ನಾನು ಏನಿಲ್ಲ, ಕೊಡ್ತೀನಿ ತಗೊಂಡು ಮಾತಾಡು, ಏನಿಲ್ಲ ಕೊಡ್ತೀನಿ ಅಂದೆ. ಕೊಟ್ಟಮೇಲೆ ಏನೋ ನಿನ್ನ ಸಮಾಚಾರ, ಏನೋ ತಿರ್ಗಿ ಉಳ್ಬೇಕು ಇಳ್ಬೇಕು ಅಂದಿದ್ದೆ, ಮಕ್ಕಳು ತಾಯ್ಬೇಕು ನಿಂಕ, ಬೇಕು ಅಂದ್ರೆ ನಾಳೆ ಮದುವೆ ಮಾಡ್ತೀನಿ ನಿಂಕ ಅಂತ ಹುಡುಗಿ ನಿಮಗೇನು ಬೇಕು, ಹಾಂ ನಮ್ಮ ಅಕ್ಕನ ಭವಿಷ್ಯ ಹೋಯ್ತದೆ ಭಾಳ ಹೋಯ್ತದೆ ಅಂತಂದೆ. ಇಲ್ಲಪ್ಪ ನಾನು ಹೇಳ್ದನಲ್ಲ ನೆನೆ ನಿಂಗೆ ಅಂದೆ. ಏನು ಹೇಳಿದೆ ಅಂಕ, 1.5 ತಿಂಗಳು ಟೈಮ್ ಕೊಟ್ಟವ್ರೆ ಹುಡುಗಿಗೆ, ಆಮೇಲೆ ಹೆಂಗೆ ಉಲ್ಟಾಯ್ತ ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ ಅಂತಂದೆ ತಾನೆ, ಇವಾಗ ಯಾಕೆ ಅವೆಲ್ಲ ಅಂದೆ. ನಾನು ಹೇಳೋದು ನಿಂಗೆ ಅರ್ಥ ಆಯ್ತಲ್ಲ, ನಾನು ಹೇಳ್ತೀನಿ ಇರಪ್ಪ ಅಂದ. ಅಷ್ಟೇ ಅಂದಿದ್ದು. ನಮ್ಮನ್ನು ಹುಡುಗಿಂಗೆ ಕರ್ಕೊಂಬಂದಿದ್ದೆ ಅಂದರೆ ನಾವಿರಬೇಕು, ಇಲ್ಲ ನೀವಿರಬೇಕು, ನಾವಿಬ್ಬರು ಎಲ್ಲ ರೈಲ್ವೆ ಸತ್ತೈತೀವಿ, ನೀವು ಕರ್ಕೊಂಬಂದು ಆ ಹುಡುಗಿ ಮನೆಗೆ ಇಕ್ಕಪ್ಪ, ನಾವು ಬೇಡ, ನಮ್ಮ ಮಾತು ಬೆಲೆ ಕೊಟ್ಟಿಲ್ಲ ಅಂದರೆ ನಾವೇನು ಬೇಕು ಅಂದೆ. ಅವನೇನು ಮಾತಾಡಿಲ್ಲ, ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನಾನು ಇಕ್ಬಿಟ್ಟೆ ಅಷ್ಟೇ. ತಿರ್ಗಾ ನಾನು ಕೆಲಸ ಮುಗಿಸ್ಕೊಂಡು 3 ಗಂಟೆಗೆ ಮನೆಗೆ ಹೋಗೋಕೆ ನಮ್ಮ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಹಿಂಗಾಗದೆ. ಎಷ್ಟೊತ್ತಲ್ಲಿ ಮಾಡಿರೋದು ಗೊತ್ತಿಲ್ಲ, ಅದು 3 ಗಂಟೆಗೆ ಫೋನ್ ಮಾಡವನೆ. ಯಾರು? ನಾನು ಹೇಳಿನೇ, ನಾನು ಕ್ಷಮಿಸ್ಬಿಡು, ನಾನು ನಿನ್ನ ತಮ್ಮನ ಮರ್ಡ್ರ್ ಮಾಡಿಬಿಟ್ಟಿದ್ದೀನಿ, ನಾನು ಜೈಲಿಗೆ ಹೋಗಿ ಶರಣಾಗಿದ್ದೆ, ಸ್ಟೇಷನ್ಗೆ ಬಂದ್ಬಿಡು, ನಾನು ನೋಡ್ಬೇಕಾದ್ರೆ ಸ್ಟೇಷನಾಗಿರ್ತೀನಿ ಅಂತ ಫೋನ್ ಮಾಡಿ ನಿನ್ನಮ್ಮಲ್ಲಿ ನಾನು ಹೇಳೋ ಒಂದಿಗೆ ವೀಡಿಯೋ ಕಾಲ್ ಮಾಡವನೆ. ವಿಡಿಯೋ ಕಾಲ್ ಮಾಡಿ ತೋರಿಸವನೆ ಬಾಡಿನ. ಹಾಂ, ಅಲ್ಲಿ ತೋರಿಸ್ಬಿಟ್ಟು ಇಲ್ಲಿಗೆ ಹೆಂಗೆ ಬಂತು, ಎಲ್ಲಿ ತೋರಿಸಿರೋದು? ಅಲ್ಲೆಲ್ಲ ತೋರಿಸವನೆ ಅವನು, ಇವೆಲ್ಲ ಏನಿಲ್ಲ, ಕ್ಲಿಯರಾಗಿ ತೋರಿಸವನೆ. ಇಲ್ಲಿ ಬಂದು ಅಲ್ಲಿಂದ ಹೊಡೆದು ಎತ್ತಕೊಂಬಂದು ಇಲ್ಲಿಗೆ ಎತ್ಕೊಂಬಂದು ಇಲ್ಲಿ ಚೆನ್ನಾಗಿ ಹೊಡೆದು ಸಾಯಿಸಿ ತಿರ್ಕಾರಿ ಡಿಕ್ಕಿಗೆ ಹಾಕ್ರಿ ನಾವು ಹಿಂಗೆ ಮಾಡಿರೋದು. ಈ ಕೋಮಲ ಜೊತೆ ಓಡೋಗಿದ್ನ ನಿಮ್ಮಕ್ಕ? ಇಬ್ಬರು ಹೋಗಿದ್ರು. ಯಾವಾಗ? ಏನು 1 ತಿಂಗಳು ಆಯಿತು ಹೋಗಿ. ಅಲ್ಲೆಲ್ಲೋ ಮೈಸೂರಾಗ ಅಲ್ಲೆಲ್ಲ ಹೈದ್ರಾಬಾಗ ಎಲ್ಲ ಇದ್ರಂತೆ, ಅವರೇ ಕರ್ಕೊಂಬಂದವ್ರೆ. ಹಾಂ, ಎಲ್ಲ ಮಾಡಿ ಹಿಂಗೆ ಮಾಡಿ ಇವಾಗ ಹಿಂಗೆ ಮಾಡಿ ನಮ್ಗೆ ಈ ಥರ ತಂದಿಕ್ಕವ್ರೆ. ನಮ್ಮ ಗತಿ ಯಾರು ಅವರೇ? ನನಗೆ ಶುಗರ್ ಪೇಷೆಂಟ್ ಖಾಲಿ. ಹಾಂ, ನಮ್ಮ ಹಳ್ಳಿಯೇ. ಹಾಂ, ಅವಳು ಭವಿಷ್ಯನೂ ಹೋಯ್ತು. ನಿಮ್ಮ ಮಗಳು ಎಷ್ಟು ಜನ ಮದುವೆ ಆಗಿ? ಮದುವೆಗೆ ಅಣ್ಣ 3.5 ತಿಂಗಳು ಆಯ್ತಮ್ಮಂತ. ಧರ್ಮಸ್ಥಳದ ಮದುವೆ ಆಗಿದ್ದು ಶ್ರೀನಿವಾಸ್. ಹಾಂ, ಅವನಿಗೆ ಕೊಟ್ಟಿರೋದು. ಹಿಂಗೆಲ್ಲ ಮಾಡಿ ಈ ಸುಳ್ಳೆ ಮಗನಿಗೆ ಅದು ಹೆಂಗೆ ಕಾಂಟ್ರಾಕ್ಟ್ ಆದವರು ಹೆಂಗೋ ಅಂತ ಗೊತ್ತಿಲ್ಲ. ಅವರು ಮಾತುಕತೆಗೆ ಬಂದಾಗ ಈ ಹುಡುಗಿ ಹೆಂಗಿದೆ ಆದ್ಲೋ ಅವನ್ಕ ಫೋನಾಗಿ ಮಾತಾಡ್ಕೊಂಡಿದ್ದು, ಹಿಂಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅವ್ನಿಗೇನು ಅಂದ್ರೆ ಗೊತ್ತಿರಲಿಲ್ಲ. ಇಲ್ಲ, ಮದುವೆ ಆಗೋ ಗಂಟ ಇವ್ರು ಇದಿಲ್ಲ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಇವ್ರಿಗೆ. ಹಾಂ, ಹಂಗೆ ಮಾಡಿ ಹಿಂಗೆ ಮಾಡೋಕ್ಕವ್ರು ಅವ್ರನ್ನ. ಇಬ್ಬರು ಮಕ್ಕಳು ತಾಯಿ. ಈಗ 1.5 ತಿಂಗಳಿಂದ ಓಡೋಗಿದ್ರಲ್ಲ. ಹಾಂ, ಮತ್ತೆ ಕತೆ ಮಾಡಿ ಇವರೆಲ್ಲ ಸಪ್ರೇಟ್ ಮಾಡ್ಕೊಂಡು ಸ್ಟೇಷನ್ ಹತ್ರ ಇಲ್ಲೇ ಬನ್ನೇಗಡ್ದಾಗ ಬಂದು ಸ್ಟೇಷನ್ನಲ್ಲೇ ರಾಜಿ ಮಾಡಿ ಅವ್ರ ಹುಡುಗಿ ನಾವು ಕರ್ಕೊಂಡೋದ್ರು, ನಮ್ಮ ಹುಡುಗಿ ನಾವು ಕರ್ಕೊಂಡೋದು. ತಿರ್ಗಾ 1 ದಿನ 2 ದಿನ ಇದ್ದುಬಿಟ್ಟು 3ನೇ ದಿನಕ್ಕೆ ಅದೇ ನವೀನ್ ಅಂತ ಹೇಳಿದಲ್ಲ, ಅವನೇ ಕಳಿಸ್ಕೊಡ್ತಾವನೇ, ನಾವು ಇಬ್ಬರು ಸಾಯ್ತೀವಿ, ಇವ್ರನ್ನ ಸಾಯ್ತೀವಿ ಅಂತ ಫೋಟೋ ಹೊಡೆದು ಇದಾಗ ಹಾಕಿದ್ರು
ವಾಟ್ಸಪ್ ಮಾಡಿದರು. ಹಾಂ ಹಂಗೆ ಮಾಡಿ ತಿರ್ಗಿ ಇವರೇ ಹೋಗಿ ಕರ್ಕೊಂಬಂದವ್ರೆ, ಅವ್ರ ಹತ್ರ ಮಾಡ್ಕೊಂಡವ್ರು ಅವ್ರನ್ನ. ಅವ್ಳಿಗೆ ಕರ್ಕೊಂಬಂದು 1 ತಿಂಗಳು 1.5 ತಿಂಗಳು ಮನೆಗೆ ಅವಳೆ ಹುಡುಗಿ. ಹಾಂ ನಾನು ಸಾಯ್ತೀನಿ, ನಾನು ಲಾಯರ್ ಓದ್ತೀನಿ, ಅದು ಓದ್ತೀನಿ, ಇದು ಓದ್ತೀನಿ ಅಂತ ಅವ್ರಿಗೆ ಏನೋ ಮಾಡ್ಕೊಂಡು ಅವ್ರು ಇದು ಮಾಡಿಕೊಂಡು ಲಾಸ್ಟ್ಗೆ ಇವ್ನು ತಂದು ಈ ಮಟ್ಟಕ್ಕೆ ತಂದಿಕ್ಕೆ ನಾನು ಹಾಳು ಮಾಡೋಕೆ. ಅಂದರೆ ಶ್ರೀನಿವಾಸ್ ತಂಗಿನ ಕರ್ಕೊಂಡೋದ ಅಂತಲೇ ಮರ್ಡರ್ ಮಾಡಿರೋದ? ಹಾಂ ಅವ್ಳಿಗೆ ಕರ್ಕೊಂಡು ಮನೆ ಮಾಡ್ಕೊಂಡಿದ್ದೀರಾ 1.5 ತಿಂಗಳಿಂದ. ಇಬ್ಬರು ಸಾಯಿಸ್ಬಿಡೋದು ಮತ್ತೆ ಮಾಡೋಣ ಅಂತ. ಅವನಾಗ ಸಾಯಿಸಿ ಇವನಾಗ ಮನೆ ಮಾಡ್ಕೊಂಡಿದ್ಯಾ. ಇವ್ರಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ನನಗೂ ಫೋನ್ ಮಾಡಿದ್ದು. ನಾನು ಡೈರೆಕ್ಟಾಗಿ ಹೇಳಿ, ನೋಡಪ್ಪ ನಿಮ್ಮ ಅಮ್ಮನ ಫೋನಿಂದ ಫೋನ್ ಮಾಡೋಳಂಕ, ನನಗೆ ಗೊತ್ತಿಲ್ಲ ಈ ನಂಬರು. ನಮ್ಮ ಮಗಳಿಗೆ ಕೋಮಲ ಸರ್ ನಾನು ಯಾವುದೋ ಹೋಟ್ಲಿಂದ ಮಾಡ್ತಾಯಿದ್ದೀನಿ, ರಂಜಿತ್ ಅವ್ರು ಇಲ್ಲ ಅಂದು. ಯಾರಮ್ಮ ನೀನು ಅಂದೆ. ಅವ್ರಿಗೆ ಪೇಮೆಂಟ್ ಹಾಕಬೇಕು, ರಂಜಿತ್ ಅವ್ರದ್ದು ಹೇಳು ಅಂದು. ಇಲ್ಲಮ್ಮ ನನಗೆ ಯಾರು ಗೊತ್ತಿಲ್ಲ, ನೀನು ಯಾರು ಹೇಳು ಅಂತಂದೆ. ಅಂದೇಳಿ ಕಟ್ ಮಾಡಿಬಿಟ್ಲು. ಆಮೇಲೆ ನಂಬರ್ ತಗೊಂಬಂದು ತೋರಿಸ್ದೆ, ಇದು ಯಾರು ನೋಡು ಶೋಭಾ ಅಂತ ಬರ್ತದೆ ಅಂದೇಳಿಗೆ ನಮ್ಮ ಅತ್ತೆದು ಇದು ಅಂತ ನಮ್ಮ ಮಗಳು ತಿಳ್ಕೊಂಡು ಅವ್ನ ಗಂಡಂಗೆ ಒಳ್ಳೆಯ ಮುಟ್ಟಿಸ್ಕೊಂಡು ಫೋನ್ ಮಾಡಿ ಹೇಳಿದ್ರು, ನಿಮ್ಮ ತಂಗಿ ಈ ಥರ ಫೋನ್ ಮಾಡ್ತಾಳೆ ನಮ್ಮ ಅಪ್ಪಂತ ಅಂತ. ಅಷ್ಟೇ, ಇಷ್ಟೇ ಹೇಳಿದ್ದು. ರಂಜಿತ್ ಜೊತೆ ಮಾತಾಡಬೇಕು ಅಂತ. ಹಾಂ ಅವನಿಲ್ಲ, ಅವನು ಅವ್ರ ಹತ್ರನೇ ಅವನು. ಅವಾಗ ನಿಮ್ಮ ಹೆಸರು? ನನ್ನ ಹೆಸರು ಯಲ್ಲಪ್ಪ. ಆಯ್ತು.